ಹಾಯ್ ಗಾಯ್ಸ್. ಆಫ್ಟರ್ ಎ ಲಾಂಗ್ ಟೈಮ್ ನಂತರ ನನಗೊಂದು ಮನೆಯಿಂದಲೇ ಮಾಡುವಂಥದ್ದು ಕೆಲಸ ಸಿಕ್ಕಿದೆ. ಸೊ ನಿಮ್ಮೊಂದಿಗೆ ಶೇರ್ ಮಾಡ್ತೀನಿ ಇವಾಗ ನಾನು. ತುಂಬ ಈಸಿಯಾಗಿದೆ ವರ್ಕ್, ಅಪ್ಲೈ ಕೂಡ ಮಾಡ್ಬೋದು ಈಸಿಲಿಯಾಗಿ. ಮತ್ತು ಸುಮಾರು ಜನ ಈ ಜಾಬ್ ಬಗ್ಗೆ ನನಗೆ ಕೇಳಿದರು. ಸೊ ಇದೇ ಜಾಬ್ ಸಿಗಬೇಕಂತ ಎಣಿಸಿದ್ದೆ, ಸಿಕ್ಕಿತ್ತು ಫೈನಲಿ. ಇದೊಂದು ಪಾರ್ಟ್ ಟೈಮ್ ಕೆಲಸ, ಮನೆಯಲ್ಲೇ ಕೂತ್ಕೊಂಡು ಮಾಡುವಂಥದ್ದು. ಇದರಲ್ಲಿ ಎಕ್ಸಾಮ್ ಇಲ್ಲ ಮತ್ತು ಫೀಸ್ ಎಲ್ಲ ಕೊಡಲಿಕ್ಕೆ ಏನೂ ಇಲ್ಲ, ಎಲ್ಲರೂ ಕೆಲಸ ಮಾಡ್ಬೋದು. ಓಕೆ, ಸೊ ಯಾವುದಂತ ಹೇಳ್ತೇನೆ. ಇದು ಜಾಬ್ ಅನ್ನುವಂಥದ್ದು ಎಲ್ಲರಿಗೂ ಮನೆಯಲ್ಲೇ ಕೂತ್ಕೊಂಡು ಮಾಡುವಂಥದ್ದು ಪಾರ್ಟ್ ಟೈಮ್ ಜಾಬ್. ಪಾರ್ಟ್ ಟೈಮ್ ಜಾಬ್ ಯಾವುದಂತ ಹೇಳಿದರೆ ಟೈಪಿಂಗ್. ಮನೆಯಲ್ಲೇ ಕೂತ್ಕೊಂಡು ಪಾರ್ಟ್ ಟೈಮರ್ ಆಗಿ ಟೈಪಿಂಗ್ ಮಾಡುವ ಕೆಲಸ. ಇಲ್ಲಿ ನಿಮಗೆ ವರ್ಕ್ ಡೀಟೇಲ್ ಇದೆ. 5 ಡೇಸ್ ವರ್ಕಿಂಗ್ ಡೇಸ್ ಇದೆ ನಿಮಗೆ. 5 ದಿನ ನೀವು ಕೆಲಸ ಮಾಡಬೇಕು ವಾರದಲ್ಲಿ. ಇಂಟರ್ನ್ಶಿಪ್ ಟೈಪ್ ಇದೆ ಮತ್ತು ಟೈಮಿಂಗ್ ಕೂಡ ಇದೆ. ವರ್ಕ್ ಫ್ರಮ್ ಹೋಮ್, ಪಾರ್ಟ್ ಟೈಮ್, ಮನೆಯಿಂದಲೇ ಮಾಡುವಂಥದ್ದು. ಇಲ್ಲಿ ಟೈಮಿಂಗ್ ಹೇಳೋದಾದರೆ 2 ರಿಂದ 3 ಗಂಟೆ ತನಕ ಮಾತ್ರ ಕೆಲಸ ಇದು. ಮತ್ತು ನಿಮಗೇನು ಫುಲ್ ಟೈಮ್ ಇದು ಕೆಲಸ ಅಲ್ಲ. ಸೊ ಒಂದು ಒಳ್ಳೆಯ ರೀತಿಯಲ್ಲಿ 2-3 ಗಂಟೆ ನೀವು ಮನೆಯಲ್ಲಿ ಕೂತ್ಕೊಂಡು ಆರಾಮವಾಗಿ ಟೈಪಿಂಗ್ ಜಾಬನ್ನು ಮಾಡ್ಬೋದು. ಸೊ ಕೆಲವೊಮ್ಮೆ ನಿಮ್ಮ ಮೈಂಡಿಗೆ ಒಂದು ಕ್ವಶನ್ ಬರ್ಬೋದು, ಟೈಪಿಸ್ಟ್ ಅಂತ ಹೇಳುವಾಗ ಟೈಪಿಂಗ್ ಮಾಡಲಿಕ್ಕೆ ಲ್ಯಾಪ್ಟಾಪೇ ಬೇಕಾ, ಮೊಬೈಲೇ ಬೇಕಾ ಅಂತ ಹೇಳಿ. ಸೊ ಇದು ನಿಮಗೆ ಲ್ಯಾಪ್ಟಾಪ್ ಬೇಡ, ಅಗತ್ಯ ಇಲ್ಲ. ಇದ್ರೂ ಆಗ್ತದೆ, ಮೊಬೈಲ್ ಇದ್ರೂ ಆಗ್ತದೆ. ಯಾರ ಹತ್ರ ಲ್ಯಾಪ್ಟಾಪ್ ಇಲ್ಲ ಅವರು ಕೂತ್ಕೊಂಡು ಮೊಬೈಲಲ್ಲಿ ಟೈಪಿಂಗ್ ವರ್ಕನ್ನು ಮಾಡ್ಬೋದು 2 ರಿಂದ 3 ಗಂಟೆ ಮಾತ್ರ. ಸೊ ಇವಾಗ ನಿಮಗೆ ಈ ಟೈಪಿಂಗ್ ಜಾಬ್ ಹೌದು. ಟೈಪಿಂಗ್ ಜಾಬಲ್ಲಿ ಏನು ನಿಮಗೆ ರೋಲ್ ಇದೆ ಅಂತ, ನಿಮ್ಮ ಹುದ್ದೆ ಏನು, ನಿಮ್ಮ ರೋಲ್ ಏನು ಅಂತ ಹೇಳಿದರೆ, ಕಂಟೆಂಟ್ ರೈಟರ್ ಇಂಟರ್ನ್ಶಿಪ್ ಅಂತ ನಿಮಗೆ ಕೆಲಸ ಇರುತ್ತೆ. ನಿಮ್ಮದು ರೋಲ್ ಅದು ಕಂಟೆಂಟ್ ರೈಟರ್ ಇಂಟರ್ನ್ಶಿಪ್ ಅಂತ ಹೇಳಿ. ಸೊ ಈ ಜಾಬಿಗೆ ಇಲ್ಲಿ ಯಾರಿಗೆಲ್ಲ ಎಲಿಜಿಬಿಲಿಟಿ ಇದೆ ಅಂತ ನೋಡುವ. ಅಂಡರ್ ಗ್ರ್ಯಾಜುಯೇಟ್ ಮಾಡಿದವರು, ಸೆಕೆಂಡ್ PUC, ಪೋಸ್ಟ್ ಗ್ರ್ಯಾಜುಯೇಟ್, ಅದರಲ್ಲಿ ಫ್ರೆಷರ್ಸ್ ಕೂಡ ಆಗ್ತದೆ, ಅಪ್ಲೈ ಮಾಡ್ಬೋದು. ಮತ್ತು ಆರ್ಟ್ಸ್, ಕಾಮರ್ಸ್, ಯಾವುದೇ ಡಿಗ್ರಿ, ಯಾವುದೇ ಸ್ಟ್ರೀಮ್ನವರು ಇಲ್ಲಿ ಅಪ್ಲೈ ಮಾಡ್ಬೋದು. ಸೊ ಕಾಲೇಜ್ ಪರ್ಸ್ಯೂಯಿಂಗ್ ಮಾಡ್ತಾ ಇದ್ದೀರಿ, ಅಥವಾ ಸೆಕೆಂಡ್ ಇಯರು, ಅಥವಾ ನಿಮಗೆ ಈವ್ನಿಂಗ್ ಶಿಫ್ಟಿಗೆ ಬೇಕು, ಸ್ಟೂಡೆಂಟ್ ನೀವು, ಸೊ ಅಂಥವರಿಗೆ ಯಾರಿಗೆ ಕೂಡ ಅಪ್ಲೈ ಮಾಡ್ಬೋದು. ಹೌಸ್ ವೈಫ್ಸ್ ಮನೆಯಲ್ಲಿದ್ದೀರಿ ಅಂಥವ್ರಿಗೆ ಕೂಡ ಅಪ್ಲೈ ಮಾಡ್ಬೋದು. ಓಪನ್ ಟು ಆಲ್, ಎಲ್ಲರಿಗಿದು ಓಪನ್ ಅಪ್ ಇದೆ ವೇಕೆನ್ಸಿ. ಸೊ ಎಲ್ಲರೂ ಈ ಜಾಬಿಗೆ ಅಪ್ಲೈ ಮಾಡಿ. ಮಿನಿಮಮ್ ಸೆಕೆಂಡ್ PUC ಆದವರಿಂದ ಅಪ್ಲೈ ಮಾಡ್ಬೋದು. ಸೊ ಅಲ್ಲಿ ನಿಮಗೆ ಒಂದು ಲೊಕೇಶನ್ ಕೊಟ್ಟಿದ್ದಾರೆ, ಆ ಲೊಕೇಶನ್ನ ಇಗ್ನೋರ್ ಮಾಡಿ. ಇಲ್ಲಿ ಏನಂತ ಹೇಳಿದರೆ ಯಾವ ಪ್ಲೇಸ್ನವರು ಕೂಡ ಅಪ್ಲೈ ಮಾಡ್ಬೋದು. ಯಾಕೆಂದರೆ ಇದು ಮನೆಯಲ್ಲೇ ಪಾರ್ಟ್ ಟೈಮರ್ ಆಗಿ ಮಾಡುವಂಥ ಕೆಲಸ ಅಲ್ವಾ, ಹಾಗಾಗಿ. ಸೊ ಎಲ್ಲರೂ ಎಲ್ಲ ಕಡೆಯಿಂದಲೂ ಎಲ್ಲರೂ ಕೂಡ ಅಪ್ಲೈ ಮಾಡ್ಬೋದು. ಇದೇ ಪ್ಲೇಸ್ನವರು ಬೇಕು, ಅದೇ ಪ್ಲೇಸ್ನವರು ಬೇಕು ಅಂತ ರಿಸ್ಟ್ರಿಕ್ಷನ್ಸ್ ಇಲ್ಲಿ ಏನೂ ಇಲ್ಲ. ಸೊ ನಿಮಗೆ ಇಲ್ಲಿ 4000 ಏನೋ ಸ್ಯಾಲ್ರಿ ಉಂಟು. ಅದು ಸ್ಯಾಲ್ರಿ ಬಗ್ಗೆ ನಿಮಗೆ ಅಲ್ಲೇ ಗೊತ್ತಾಗ್ತದೆ, ವೆಬ್ಸೈಟಲ್ಲಿ ನೀವು ನೋಡಿದರೆ. ಸೊ ನೆಕ್ಸ್ಟ್ ನಾನು ನಿಮಗೆ ಹೇಳ್ತೇನೆ ಬೆನಿಫಿಟ್ಸ್ ಏನು ಅಂತ. ಜಾಬ್ ಆಫರ್ ಇದೆ, ಸರ್ಟಿಫಿಕೇಟ್ ಆಫ್ ಕಂಪ್ಲೀಟೇಷನ್ ಇದೆ, ಲೆಟರ್ ಆಫ್ ರೆಕಮೆಂಡೇಷನ್ ಇದೆ, ಆಫೀಸ್ ಲೈಬ್ರರಿ, ಫ್ಲೆಕ್ಸಿಬಲ್ ಅವರ್ಸ್, ಅಂದರೆ ನಿಮಗೆ ಯಾವ ಟೈಮ್ಗೆ ಆಗ್ತದೆ ಆ ಟೈಮ್ಗೆ ಕೂತ್ಕೊಂಡು ಮಾಡುವಂಥದ್ದು. ಸೊ ಇಲ್ಲಿ ಅಬೌಟ್ ದ ರೋಲ್ ಹೇಳ್ತೇನೆ ಇವಾಗ ನಾನು. ಆಪರ್ಚುನಿಟಿ ಫಾರ್ ಕ್ರಿಯೇಟಿವ್ ಡಿಜಿಟಲ್ storytellers to engage India students community, focus on creating clear, insightful and SEO optimized content around careers, internship and education. ಯಾರು ಅಪ್ಲೈ ಮಾಡ್ಬೋದು? ಎಕ್ಸ್ಪೀರಿಯನ್ಸ್ಡ್ ಫ್ರೀಲ್ಯಾನ್ಸರ್, part-time writers with SEO and audience engagement knowledge, students or freshers looking to build a strong writing portfolio. About the organization, on Veracity EdTech Private Limited works with the colleges and recruiters to strengthen campus industry engagement. Content plays a key role in educating students and sharing insights. ಸೊ ಇಲ್ಲಿ ಕೀ ರೆಸ್ಪಾನ್ಸಿಬಿಲಿಟೀಸ್ ಇದೆ. ರೈಟ್ ಆ್ಯಂಡ್ ಪಬ್ಲಿಷ್ ಕಂಟೆಂಟ್ ಅಕ್ರಾಸ್, ಟೈಪ್ ಮಾಡಿ ಪಬ್ಲಿಷನ್ನು ಕಂಟೆಂಟ್ ಮಾಡಿ ಕಳಿಸ್ಲಿಕ್ಕೆ. ಅದಕ್ಕೆ ವೆಬ್ಸೈಟ್ ಆರ್ ಬ್ಲಾಗ್, CO ಆರ್ಟಿಕಲ್ಸ್ ಇದೆ, ಅದಕ್ಕೆ ನೀವು ಕಂಟೆಂಟ್ ಟೈಪಿಂಗ್ ಮಾಡುವಂಥದ್ದು. ಲಿಂಕ್ಡ್ಇನ್ ಪೋಸ್ಟರ್ಸ್ ಆ್ಯಂಡ್ ಆರ್ಟಿಕಲ್ಸ್ ಅಲ್ಲಿಂದ ಕೂಡ ಕಲೆಕ್ಟ್ ಮಾಡುವಂಥದ್ದು. ಪ್ಲ್ಯಾಟ್ಫಾರ್ಮ್ಸ್ ಲೈಕ್ ರೆಡಿಟ್ ಆ್ಯಂಡ್ ಕ್ಯೂರಾ.
ನೀವೇನು ಇಲ್ಲಿ ವಾಟ್ ವಿ ವ್ಯಾಲ್ಯೂ ಅವ್ರೇನು ವ್ಯಾಲ್ಯೂ ಕೊಡ್ತಾರಂದರೆ ಯಾವುದಕ್ಕೆ ಕ್ಲಿಯರ್ ಆ್ಯಂಡ್ ಸ್ಟ್ರಕ್ಚರ್ಡ್ ರೈಟಿಂಗ್ ಕ್ಲಿಯರ್ ಇರಬೇಕು ಬರೆಯುವಂಥದ್ದು, ಒರಿಜಿನಲ್ ಬೇಸ್ಡ್ ಕಂಟೆಂಟ್ ಇರಬೇಕು ರಿಸರ್ಚ್ ಮಾಡುವಾಗ, ಅಂಡರ್ಸ್ಟ್ಯಾಂಡಿಂಗ್ ಆಫ್ ಆಡಿಯನ್ಸ್ ಆ್ಯಂಡ್ ಸರ್ಚ್ ಇಂಟೆಂಟ್, ಸೊ ಎಲ್ಲರಿಗೂ ಅರ್ಥ ಆಗುವಾಗೆ ಮಾಡಬೇಕು. ನೆಕ್ಸ್ಟ್ ಕ್ವಾಲಿಫಿಕೇಷನ್ಸ್ ಅನ್ನೋದು ಸ್ಟ್ರಾಂಗ್ ರಿಟರ್ನ್ ಆ್ಯಂಡ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಇರಬೇಕು. ಎಕ್ಸಲೆಂಟ್ ಗ್ರಾಮರ್ ಇದ್ದು ಆ್ಯಂಡ್ ಅಟೆನ್ಷನ್ ಟು ಡೀಟೇಲ್, ಗ್ರಾಮರ್ ಅಂದರೆ ಇಂಗ್ಲೀಷ್ ಗ್ರಾಮರ್ ಒಳ್ಳೆದಿರಬೇಕು. ಸ್ಟ್ರಾಂಗ್ ರಿಸರ್ಚ್ ಎಬಿಲಿಟಿ ಟು ಅಡಾಪ್ಟ್ ಕಂಟೆಂಟ್ ಫಾರ್ ಡಿಫ್ರೆಂಟ್ ಪ್ಲಾಟ್ಫಾರ್ಮ್ಸ್, ನಾಲೆಜ್ ಆಫ್ ದ ಎಜುಕೇಷನ್ ಆರ್ ಕ್ಯಾರಿಯರ್ ಡೊಮೇನ್ ಇನ್ ಪ್ಲಸ್, ಬ್ಯಾಚುಲರ್ಸ್ ಡಿಗ್ರಿ ಪ್ರಿಫರ್ಡ್ ನಾಟ್ ಮ್ಯಾಂಡೇಟರಿ. ಡಿಗ್ರಿ ಆಗಿರಬೇಕು ಆದರೆ ಮ್ಯಾಂಡೇಟರಿ ಇಂಪಾರ್ಟೆಂಟ್ ಏನೂ ಇಲ್ಲ. ಸೊ ಇಲ್ಲೇ ಕೊಟ್ಟಿದ್ದಾರೆ, ಅದು ವೆಬ್ಸೈಟ್ನಲ್ಲೇ ನೋಡ್ಬೋದು ನೀವು. PUC ಆದವರಿಂದ ಅಪ್ಲೈ ಮಾಡ್ಬೋದು, ಮಿನಿಮಮ್ ಕ್ವಾಲಿಫಿಕೇಷನ್ PUC. ಸೊ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ನಾನು ಕೊಡ್ತೇನೆ. ನಿಮ್ಮ ರೈಟ್ ಸೈಡಿಗೆ ಕ್ವಿಕ್ ಅಪ್ಲೈ ಅಂತ ಉಂಟು, ಅಲ್ಲಿ ಹೋಗಿ ಅಪ್ಲೈ ಮಾಡಲಿಕ್ಕೆ. ಸೊ ಇಲ್ಲಿ ಎಲ್ಲರೂ ಸೈನ್ ಇನ್ ಮಾಡಿ, ಮೊದಲು ಸೈನ್ ಅಪ್ ಮಾಡಬೇಕು ಅಪ್ಲೈ ಮಾಡುವ ಮೊದಲು. ಸೊ ನಿಮ್ಮ ಮುಂದೆ ಒಂದು ಅಪ್ಲಿಕೇಶನ್ ಫಾರ್ಮ್ ಬರ್ತದೆ. ಬೇಸಿಕ್ ಡೀಟೇಲ್ಸ್ ಹಾಕಬೇಕು, ಹೆಸರು, ಲಾಸ್ಟ್ ನೇಮ್, ಮೊಬೈಲ್ ನಂಬರ್ ಎಲ್ಲ, ಇಮೇಲ್ ID ಎಲ್ಲ ಹಾಕಬೇಕು. ಸೊ ಲೊಕೇಶನ್ ಯಾವುದು, ಫಿಮೇಲಾ ಮೇಲಾ ಅದೆಲ್ಲ ಇನ್ಫಾರ್ಮೇಷನ್ನ ಅಲ್ಲಿ ಹಾಕಿಬಿಡಿ. ಮತ್ತು ನಾನು ಹೇಳಿದ ಸ್ಕಿಲ್ಸ್ ಎಲ್ಲ ಸ್ವಲ್ಪ ನಿಮ್ಮ ರೆಸ್ಯೂಮಲ್ಲಿ ಅಪ್ಲೋಡ್ ಮಾಡಿ. ಓಕೆ, ಎಲ್ಲ ಹಾಕಿಬಿಡಿ. ಫಾರ್ಮಲ್ಲಿ ಕೂಡ ಇದ್ದರೆ ಅಲ್ಲಿ ಕೂಡ ಹಾಕ್ಬೋದು. ಸ್ಕಿಲ್ಸ್ ಎಲ್ಲ ಆ್ಯಡ್ ಮಾಡಿ ಎಲ್ಲರೂ ಜಾಬ್ಗೆ ಅಪ್ಲೈ ಮಾಡಿ. ಓಕೆ, ಆಲ್ ದಿ ಬೆಸ್ಟ್ ಎಲ್ಲರಿಗೂ. ಟೇಕ್ ಕೇರ್, ಬಾಯ್ ಬಾಯ್.